ಹಾಗಾಗಿ ಇಲ್ಲಿ ನೀವು ನಿಮಗೆ ಏನ್ ಬೇಕು ಅದನ್ನ ನೀವು ಒಂದು SMS ನಾವು ನೋಡಿ ವಾಟ್ಸಪ್ ಮಾಡ್ತೀವಿ, ಒಂದು ಚಾಟ್ ಮಾಡ್ತೀವಲ್ಲ, ವಾಟ್ಸಪ್ ಫೇಸ್ಬುಕ್ ಅದೆಲ್ಲ ಮಾಡ್ತೀವಲ್ಲ, ನಾವು ಕಳಿಸಂತ ಮೆಸೇಜ್ ಇನ್ನೊಬ್ಬರಿಗೆ ರೀಚ್ ಆಗುತ್ತೆ. ಹೆಂಗೆ ರೀಚ್ ಆಗುತ್ತೆ? ಹೆಂಗೆ? ಆನ್ಲೈನ್. ಹೆಂಗೆ ಆನ್ಲೈನ್? ಹೆಂಗೆ ನೀವು ಕಳಿಸೋ ಪಿಕ್ಚರ್ ಹೆಂಗ್ ಹೋಗುತ್ತೆ ಅದಕ್ಕೆ? ನೆಟ್ವರ್ಕ್. ಆ ನೆಟ್ವರ್ಕ್ ಸಪೋರ್ಟ್ ಎಲ್ಲಿಂದ? ಫ್ರೀಕ್ವೆನ್ಸಿಗೆ ಸಪೋರ್ಟ್ ಯಾರು ಮಾಡ್ತಿರೋದು? ಗಾಳಿ. ಗಾಳಿ ಅಂದ್ರೆ ಏನು? ನೇಚರ್. ಎಂಡ್ ಆಫ್ ದಿ ಡೇ ಎಲ್ಲಿಗೆ ಬಂತು? ನಾವು ಏನೆಲ್ಲ ಮಾಡ್ತಿದೀವಿ ಅದೆಲ್ಲ ಎಲ್ಲಿ ಕನೆಕ್ಟ್ ಆಗಿದೆ? ನೇಚರ್. ಯೂನಿವರ್ಸಲ್ ಪವರ್ ಅಲ್ವಾ? ಆ ಯೂನಿವರ್ಸಲ್ ಪವರ್ ಅಂದ್ರೆ ಆ ಯೂನಿವರ್ಸ್ಗೆ ಅಷ್ಟು ಪವರ್ ಇದೆ. ನಾವಿವತ್ತು ಇಷ್ಟೆಲ್ಲ ಯೂಸ್ ಮಾಡ್ತಿದೀವಿ ಅಂದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಯೂನಿವರ್ಸ್ ಪವರ್ ಇದೆ. ಹಾಗೆ ಇದಕ್ಕೂ ಕೂಡ ನಿಮ್ಮ ಒಂದು ಡ್ರೀಮ್ಗೆ ಯೂನಿವರ್ಸಲ್ ಪವರ್ ಸಪೋರ್ಟ್ ಮಾಡುತ್ತೆ. ನಿಮಗೆ ಏನ್ ಬೇಕು ಅದನ್ನ ಬರೀರಿ, ಅದನ್ನ ರಿಯಲೈಸ್ ಮಾಡಿ, ಅದನ್ನ ನೀವು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಥಿಂಕ್ ಮಾಡ್ತಾರೆ, ಇದು ನಂದು 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 ಅಂತ. ಅದು ಯೂನಿವರ್ಸಲ್ ಪವರ್ ಗೆ ಪ್ರತಿ ಸರಿ ಅದನ್ನ ಅನ್ಕೊಂಡಾಗ ಅದು ನಿಮಗೆ ಒಂದು SMS ಕಳಿಸ್ತಾ ಇರುತ್ತೆ. ಸೊ ಯೂನಿವರ್ಸಲ್ ಪವರ್ ಒಂದು ದಿನ ಅದನ್ನ ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ನಿಮಗೆ ಅದು ಕನೆಕ್ಟ್ ಆಗಿ ಸಿಗುತ್ತೆ. ಇದಕ್ಕೆ ಒಂದಿನ ಒಂದು ಸೆಷನ್ ಮಾಡಿ ಯೂನಿವರ್ಸಲ್ ಪವರ್ ಬಗ್ಗೆ. ತುಂಬಾ ಪವರ್ಫುಲ್ ಅದು. ನಾನು ಪರ್ಸನಲಿ ತುಂಬಾ ಫಾಲೋ ಮಾಡೋದು. ನಾನು ಏನ್ ಅನ್ಕೊಂಡಿದ್ದು ನನ್ನ ಲೈಫ್ ಅಲ್ಲಿ ಪ್ರತಿಯೊಂದು ಕೂಡ ಆಗಿದೆ. ಅದಕ್ಕೆ ಇಲ್ಲಿ ಇಷ್ಟು ಪವರ್ಫುಲ್ ಆಗಿ ನಾನು ನಿಂತಿದ್ದೀನಿ. ಅದಕ್ಕೆ ಪವರ್ ಯಾವಾಗ? ಯೂನಿವರ್ಸಲ್ ಪವರ್. ನೀವು ಅದೇ ಸೇಮ್. ಅದಕ್ಕೆ ಬೇರೆ ನಿಮ್ಗೆ ಇದೆಯಾ? ಇಲ್ಲ ಅಲ್ವಾ? ಸೊ ಡ್ರೀಮ್ ಲಿಸ್ಟ್ ಮಾಡಿ, ಅದಾದ್ಮೇಲೆ ನಿಮ್ಗೆ ಬೈಕ್ ಬೇಕಾ, ಕಾರ್ ಬೇಕಾ, ಮೊಬೈಲ್ ಬೇಕಾ, ಏನ್ ಬೇಕು ಅದನ್ನ ಪಿಕ್ಚರ್ ತಗೊಳ್ಳಿ. ಆದಷ್ಟು ಅದನ್ನ ನೋಡ್ತಾ ಇರಿ. ಹಿಂದೆ ಒಂದು ಮಾತು ಹೇಳೋದು, ಲೇಡೀಸ್ ಇದ್ದಾಗ ಪ್ರೆಗ್ನೆಂಟ್ ಎಲ್ಲ ಆದಾಗ ಏನ್ ಹೇಳ್ಕೊಡ್ತಿದ್ರು ಅವ್ರಿಗೆ? ಒಳ್ಳೇದನ್ನ ಕೇಳಿಸ್ಕೊಡಿ, ಒಳ್ಳೇದನ್ನ ನೋಡಿ, ಒಳ್ಳೇದನ್ನೇ ಮಾತಾಡಿ. ಕರೆಕ್ಟ್ ಅಲ್ವಾ? ಯಾಕೆ ಹೇಳ್ತಾ ಇದ್ರು? ಮಗು ಮೇಲೆ ಎಫೆಕ್ಟ್ ಬೀಳುತ್ತೆ. ಸೊ ನಾವು ಏನು ಥಿಂಕ್ ಮಾಡ್ತೀವಿ, ಏನ್ ಮಾತಾಡ್ತೀವಿ, ಅದು ಒಳಗಡೆ ಅದು ಅಬ್ಸರ್ವ್ ಮಾಡುತ್ತೆ, ಗ್ರಾಫ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ಸೋ ಸೇಮ್. ಅದೇ ಸೇಮ್, ಎಲ್ಲದಕ್ಕೂ ಒಂದೇ ಕನೆಕ್ಟಿವಿಟಿ, ಯೂನಿವರ್ಸಲ್ ಪವರ್. ಸೊ ನಿಮಗೂ ಅದು ಆಗಬೇಕು ಅಂತ ಹೇಳಿದ್ರೆ ಡ್ರೀಮ್ ಲಿಸ್ಟ್ ಮಾಡಿ, ಮತ್ತೆ ಅದ್ರ ಪ್ರಕಾರ ಪ್ಲಾನ್ ಮಾಡ್ಕೊಳ್ಳಿ, ಶೆಡ್ಯೂಲ್ ಮಾಡಿ. ಸೊ ನೆಕ್ಸ್ಟ್ ಪ್ರತಿ ಒಂದು ಅಷ್ಟೇ, ಮೀಟಿಂಗ್ಸ್ ಇರ್ಬೋದು, ಇನ್ನೊಂದಿರ್ಬೋದು. ಆಮೇಲೆ ಕೆಲವರೆಲ್ಲ ಯೋಚನೆ ಮಾಡ್ತಾರೆ, ಸರ್ ಕಾರ್ ಬೇಕು, ನಾಳೆ ಬೆಳಗ್ಗೆ ನನ್ಗೆ ಕಾರ್ ಬೇಕು, ಆಗುತ್ತಾ? ಯಾವ ಕಾರ್ ಬೇಕು ಸ್ಪೆಸಿಫಿಕ್ ಆಗಿ ಯೋಚನೆ ಮಾಡಬೇಕು. ನನಗೆ ಟೊಯೋಟಾ ಇನ್ನೋವಾ ಕ್ರಿಸ್ಟಾ ಕಾರು ಇದೇ ಕಲರ್ ಪರ್ಟಿಕ್ಯುಲರ್ ಬೇಕು ಸರ್. ನಾನು ಫಸ್ಟ್ ಕಾರ್ ಬಂದೆ ಸರ್, ಕಾರ್ ಕಲರ್ ಆಮೇಲೆ ಡಿಸೈಡ್ ಮಾಡೋದು. ನೋ, ಅಲ್ಲಿ ಗ್ಯಾಪ್ ಆಯ್ತು. ನನಗೆ 2027ನೇ ಇಸ್ವಿನಲ್ಲಿ ನನ್ನ ಬರ್ತ್ಡೇಗೆ ನಾನು ನನ್ನ ಫ್ಯಾಮಿಲಿ ಜೊತೆ ಈ ಶೋರೂಮ್ ಅಲ್ಲಿ ಹೋಗಿ ಟೊಯೋಟಾ ಇನ್ನೋವಾ ಕ್ರಿಸ್ಟಾ ವೈಟ್ ಕಲರ್ ಕಾರ್ನ ನನ್ನ ಫ್ಯಾಮಿಲಿ ಜೊತೆ ನಾನು ತಗೊಳ್ತಾ ಇದ್ದೀನಿ, ರಿಸೀವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಎವ್ರಿ ಡೇ 21 ಟೈಮ್ಸ್ ಅದನ್ನ ರೀಕಾಲ್ ಮಾಡಿ, ಆ ಪಿಕ್ಚರ್ ಇಟ್ಕೊಳ್ಳಿ. ಎಕ್ಸಾಕ್ಟ್ಲಿ ನಿಮ್ ಬರ್ತ್ಡೇ ದಿನ ಆ ಕಾರ್ ಬರಲಿಲ್ಲ ಅಂದ್ರೆ ಕೇಳಿ. ಹಂಗನ್ಬಿಟ್ಟು ಮನೇಲೆ ಬಂದ್ಕೊಂಡಿರೋ ಬರಲ್ಲ. ಅಂದ್ರೆ ಪ್ರಾಪರ್ ಸ್ಪೆಸಿಫಿಕ್ ಆಗಿ ಥಿಂಕ್ ಮಾಡಬೇಕು. ಪಾಸಿಬಿಲಿಟಿ ಇರೋದ್ರ ಬಗ್ಗೆ ಥಿಂಕ್ ಮಾಡಬೇಕು. ಸರ್ ನಾನು ಇನ್ನು 6 ತಿಂಗಳ ರೇಂಜ್ ರೋವರ್ ಕಾರ್ ತಗೊಂಡು ಓಡಾಡ್ತೀನಿ ಸರ್, 1 ಕೋಟಿದು. ಹಿಂಗೆ ಸಾಧ್ಯ ಇದೆಯಾ? ಇಲ್ಲ. ನಿಮ್ಮ ಇನ್ಕಮ್, ನಿಮ್ಮ ಟೀಮ್, ನಿಮ್ಮ ಪ್ಲಾನ್, ನಿಮ್ಮ ಆಕ್ಷನ್, ನಿಮ್ಮ ಕಮಿಟ್ಮೆಂಟ್ ಪ್ರತಿಯೊಂದು ಕೌಂಟ್ ಆಗುತ್ತೆ. ಸೊ ಅದನ್ನ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ. ವಿತಿನ್ 6 ಮಂತ್ಸ್ ಒಳಗಡೆ ಏನಾಗಬೇಕು, 1 ಇಯರ್ ಒಳಗಡೆ ಏನಾಗಬೇಕು, 2 ಇಯರ್ ಒಳಗಡೆ ಏನ್ ಆಗಬೇಕು ನಾನು ಅಂತ ಒಂದು ಲಿಸ್ಟ್ ಮಾಡಿ, ಆ ಲಿಸ್ಟ್ ಪ್ರಕಾರ ಪ್ರಾಪರ್ ಆಗಿ ಕಮಿಟ್ಮೆಂಟ್ ಕೊಟ್ಕೊಂಡು ಕೆಲಸ ಮಾಡಿದ್ರೆ ಡೆಫಿನೆಟ್ ಆಗಿ ಪ್ರತಿಯೊಂದು ಕೂಡ ಸಾಧ್ಯ ಇದೆ, ಸಾಧ್ಯ ಇದೆ, ಸಾಧ್ಯ ಇದೆ. ನಾನೇ ಬೆಸ್ಟ್ ಎಕ್ಸಾಂಪಲ್. ನಾನು ಕಲ್ಯಾಣರಾವ್ ಅವ್ರಿಗೆ ಹೇಳಿದೆ, ಕಲ್ಯಾಣರಾವ್ ಅವ್ರ ಕೆಲಸ ಮಾಡ್ತಿದ್ದಾಗ ನಾನು ಥಿಂಕ್ ಮಾಡ್ತಿದ್ದೆ ಅವಾಗ, ಒನ್ ಫೈನ್ ಡೇ ನಾನು ಕೂಡ ಅಲ್ಲಿ ನಮ್ಗೆ ನಿಂತ್ಕೋಬೇಕು ಅಂತ. ನಾನು ಆತರ ಮಾತಾಡ್ಬೇಕು, ನಾನು ಟ್ರೈನಿಂಗ್ ಕೊಡ್ಬೇಕು, ಎಷ್ಟೊಂದಿತ್ತು ಆಸೆ. ಅದಕ್ಕೆ ಈ ತರದ ಕಂಪ್ನಿ ಇದ್ರೆ ಎಷ್ಟು ಸೂಪರ್ ಆಗಿ ಬಿಸ್ನೆಸ್ ಮಾಡ್ಬೋದಿತ್ತು ಅಂತ ಅನಿಸ್ತಾ ಇತ್ತು. ಆ ಕಂಪ್ನಿ ಯಾರು ಶುರು ಮಾಡಿಲ್ಲ, ಅದಕ್ಕೆ ನಾವೇ ಸ್ಟಾರ್ಟ್ ಮಾಡ್ತೀವಿ. ಯಾರು ಮಾಡಿಲ್ಲ, ಅದಕ್ಕೆ ನಮ್ಗೊಂದು ಆಪರ್ಚುನಿಟಿ ಸಿಕ್ತು. ಆ ಗ್ರೇಟ್ ಆಪರ್ಚುನಿಟಿನ ಇವತ್ತು ಎನ್ಕ್ಯಾಶ್ ಮಾಡಿದೀವಿ. ಕರೆಕ್ಟ್ ಅಲ್ವಾ? ಅದಕ್ಕೆ ನಾವು ಹಾಗಾಗಿ